ನಮಸ್ಕಾರ ಸ್ನೇಹಿತರೆ. ಹಿಂದಿನ ವಿಡಿಯೋದಲ್ಲಿ ಇಸ್ರೇಲ್ನಂತಹ ಒಂದು ಪುಟ್ಟ ದೇಶ ಯಾವ ರೀತಿಯಾಗಿ ಒಂದು ರಕ್ಷಣಾ ಕಾರ್ಯಾಚರಣೆಯನ್ನು ಅತ್ಯಂತ ನಿಖರತೆಯಿಂದ ಸಾಧಿಸಿತ್ತು ಅನ್ನೋದನ್ನು ತಿಳಿಸಿದ್ವಿ. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಮೇಲೆ ಕಾಣ್ತಾ ಇರುವಂತಹ ಲಿಂಕನ್ನು ಕ್ಲಿಕ್ ಮಾಡೋ ಮೂಲಕ ನೋಡಬಹುದು. ಇನ್ನು ಇಂತಹದ್ದೇ ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಪಂಚದ ಬಲಿಷ್ಠ ದೇಶ ಆಗಿರುವಂತಹ ಅಮೆರಿಕ ಪ್ರಯತ್ನಿಸಿದರೆ ಹೇಗಿರುತ್ತೆ? ನೀರು ಕುಡಿದಷ್ಟು ಸುಲಭವಾಗಿರುತ್ತೆ ಅಂತ ನೀವು ಅಂದ್ಕೋಬಹುದು. ಆದರೆ 1980ರಲ್ಲಿ ನಡೆದಂತಹ ಒಂದು ಘಟನೆ ಈ ಒಂದು ನಂಬಿಕೆಯನ್ನು ಸುಳ್ಳಾಗಿಸುತ್ತೆ. ಇದನ್ನು ಅಮೆರಿಕದ ಮಿಲಿಟರಿ ವೈಫಲ್ಯ ಅಂತ ಕರೆಯೋದು ಅಥವಾ ದುರದೃಷ್ಟ ಅಂತ ಕರೆಯೋದು ಅನ್ನೋದನ್ನು ಪೂರ್ತಿ ವಿಡಿಯೋ ನೋಡಿದ ನಂತರ ನೀವೇ ನಿರ್ಧರಿಸಿ. ಎಪ್ಪತ್ತರ ದಶಕದಲ್ಲಿ ಇರಾನ್ನಲ್ಲಿ ಒಂದು ಇಸ್ಲಾಮಿಕ್ ರೆವಲ್ಯೂಷನ್ ನಡೆಯುತ್ತೆ. ಪಾಶ್ಚಾತ್ಯರಿಗೆ ಪರವಾಗಿದ್ದ ಅಲ್ಲಿನ ಶಾ ಮೆಹಮೂದ್ ರೆಜಾ ಪಹಲವಿಯನ್ನ ಪದಚ್ಯುತಗೊಳಿಸಿ ಇಸ್ಲಾಮಿಕ್ ಆಡಳಿತ ಶುರುವಾಗುತ್ತೆ. ಅಲ್ಲಿ ಅಮೆರಿಕ ವಿರೋಧಿ ಅಲೆ ಜೋರಾಗುತ್ತೆ. ಇದರಿಂದ ಪ್ರೇರಿತರಾದಂತಹ ಕೆಲ ವಿದ್ಯಾರ್ಥಿಗಳು ಟೆಹರಾನ್ನಲ್ಲಿನ ಅಮೆರಿಕ ದೂತಾವಾಸ ಕಚೇರಿಯನ್ನು ಪ್ರವೇಶಿಸಿ ಅಲ್ಲಿನ 52 ಮಂದಿ ಸಿಬ್ಬಂದಿಗಳನ್ನು ಒತ್ತೆಯಾಳುಗಳಾಗಿ ಇಟ್ಕೋತಾರೆ. ಇವರನ್ನ ಬಿಡಿಸುವಂತಹ ಉದ್ದೇಶದಿಂದ ಅಮೆರಿಕ ಒಂದು ರಹಸ್ಯ ಕಾರ್ಯಾಚರಣೆಯನ್ನು ರೂಪಿಸುತ್ತೆ. ಅದೇ ಆಪರೇಷನ್ ಈಗಲ್ ಕ್ಲಾ. ಅಮೆರಿಕ ಯಾಕೆ ಇಷ್ಟು ದೊಡ್ಡ ಹೆಜ್ಜೆಯನ್ನು ತಗೊಳ್ತು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ನಾವು 1979ರ ನವೆಂಬರ್ 4ರಂದು ನಡೆದ ಘಟನೆಗಳನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಆವತ್ತು ಟೆಹರಾನ್ನಲ್ಲಿನ ಅಮೆರಿಕ ದೂತಾವಾಸದ ಅಧಿಕಾರಿಗಳನ್ನು ಇರಾನ್ ವಿದ್ಯಾರ್ಥಿಗಳು ಒತ್ತೆಯಾಳುಗಳನ್ನಾಗಿ ಮಾಡ್ಕೋತಾರೆ. ಅವರ ಬೇಡಿಕೆಗಳು ಏನಿತ್ತು ಅಂತ ಹೇಳಿದರೆ, ಅಮೆರಿಕಕ್ಕೆ ಪಲಾಯನಗೊಂಡಿದ್ದ ಶಾ ಪಹಲವಿಯನ್ನ ಹಸ್ತಾಂತರಿಸುವಂತಹದ್ದು, ಅಮೆರಿಕದಲ್ಲಿದ್ದ ಇರಾನ್ನ ಸಂಪತ್ತನ್ನು ಮತ್ತೆ ಇರಾನ್ಗೆ ನೀಡುವಂತಹದ್ದು ಮತ್ತು ಅಮೆರಿಕ ನಡೆಸಿದ ದೌರ್ಜನ್ಯಕ್ಕೆ ಅಧಿಕೃತವಾಗಿ ಕ್ಷಮೆಯನ್ನ ಕೇಳುವಂತಹದ್ದು. ಇತ್ತ ಅಮೆರಿಕದಲ್ಲಿ ಈ ಒತ್ತೆಯಾಳುಗಳ ಕುಟುಂಬದವರು ಭಯಭೀತರಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ ಪ್ರಾರಂಭಿಸ್ತಾರೆ. ಮಾತುಕತೆಗಳು ವಿಫಲಗೊಳ್ಳುತ್ತವೆ. ಬಂಧಿಗಳನ್ನು ಬಿಡಿಸುವಂತಹ ಯಾವುದೇ ಲಕ್ಷಣಗಳು ಕಾಣಿಸೋದಿಲ್ಲ. ಇತ್ತ ಅಮೆರಿಕದ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಒತ್ತಡಕ್ಕೆ ಒಳಗಾಗ್ತಾರೆ. ಇದು ದೊಡ್ಡಣ್ಣ ಅಮೆರಿಕದ ಮರ್ಯಾದೆಯ ವಿಷಯ, ಜೊತೆಗೆ ಜಿಮ್ಮಿ ಕಾರ್ಟರ್ಗೆ ತಮ್ಮ ರಾಜಕೀಯ ಭವಿಷ್ಯದ ವಿಷಯವೂ ಕೂಡ ಆಗಿರುತ್ತೆ. ಹೀಗಾಗಿ ಅವರ ಬಳಿ ಇದ್ದಂತಹ ಒಂದೇ ಒಂದು ಆಯ್ಕೆ ಅಂತ ಹೇಳಿದ್ರೆ ಅದು ರಕ್ಷಣಾ ಕಾರ್ಯಾಚರಣೆ. ಕೆಲವು ತಿಂಗಳುಗಳ ಯೋಜನೆಯ ಬಳಿಕ 1980ರ ಏಪ್ರಿಲ್ನಲ್ಲಿ ಅವರು ಒಂದು ವಿಶೇಷವಾದಂತಹ ಕಾರ್ಯಾಚರಣೆಯನ್ನು ರೂಪಿಸ್ತಾರೆ. ಅದರ ಹೆಸರೇ ಈಗಲ್ ಕ್ಲಾ. ಇದನ್ನು ಯಾವ ರೀತಿಯಾಗಿ ರೂಪಿಸಿದ್ರು ಅಂತ ಹೇಳಿದರೆ, ಇದು ಯಾವುದೇ ಕಾರಣಕ್ಕೂ ವಿಫಲವಾಗುವಂತಹ ಸಾಧ್ಯತೆಯೇ ಇರಲಿಲ್ಲ. ಆಪರೇಷನ್ ಈಗಲ್ ಕ್ಲಾ ಅಂತಿಂತ ಸಾಮಾನ್ಯ ಮಿಷನ್ ಆಗಿರಲಿಲ್ಲ. ಅಮೆರಿಕದ ಅತ್ಯಾಧುನಿಕ ಹೆಲಿಕಾಪ್ಟರ್ಗಳು ಜೊತೆಗೆ ಸಾಗಾಟ ವಿಮಾನ ಆಗಿದ್ದಂತಹ C-130 ಇವು ಇರಾನನ್ನ ರಹಸ್ಯವಾಗಿ ಪ್ರವೇಶಿಸಬೇಕಿತ್ತು. ಜೊತೆಗೆ ಅಮೆರಿಕದ ನಿಷ್ಣಾತ ಭಯೋತ್ಪಾದಕ ನಿಗ್ರಹ ದಳ ಆಗಿದ್ದಂತಹ ಡೆಲ್ಟಾ ಫೋರ್ಸ್ ಅಲ್ಲಿನ ದೂತಾವಾಸ ಕಚೇರಿಯನ್ನ ಪ್ರವೇಶಿಸಿ ಈ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕಿತ್ತು. ಮೊದಲೇ ಹೇಳಿದಂತೆ ಅಮೆರಿಕದ ಸೈನ್ಯಕ್ಕೆ ಇದೊಂದು ದೊಡ್ಡ ವಿಷಯವೇ ಆಗಿರಲಿಲ್ಲ. ಅದರಲ್ಲೂ ಆಗ ಇರಾನ್ ಈಗಿನಷ್ಟು ಬಲಿಷ್ಠವೂ ಆಗಿರಲಿಲ್ಲ. 8 RH-53D ಸಿ ಸ್ಟಾಲಿಯನ್ ಹೆಲಿಕಾಪ್ಟರ್ಗಳು ಟೆಹರಾನನ್ನು ಪ್ರವೇಶಿಸುವುದು, ಅದಾಗಲೇ ಅಲ್ಲೇ ಇದ್ದ ತಂಡದ ಜೊತೆ ಸೇರಿ ದಾಳಿ ಮಾಡುವುದು ಮತ್ತು ಒತ್ತೆಯಾಳುಗಳನ್ನು ಬಿಡಿಸಿ ಸುರಕ್ಷಿತ ತಾಣಕ್ಕೆ ಕರೆದೊಯ್ಯೋದು, ಇವಿಷ್ಟು ಈ ಒಂದು ಯೋಜನೆಯ ಉದ್ದೇಶ ಆಗಿತ್ತು. ಆದರೆ ಏಪ್ರಿಲ್ 24ರಿಂದಲೇ ಈ ಒಂದು ಯೋಜನೆಗೆ ಹಲವಾರು ವಿಘ್ನಗಳು ಬರೋದಕ್ಕೆ ಶುರುವಾಯಿತು. ಮಿಷನ್ನ ಪ್ರಾರಂಭದಿಂದಲೇ ಈ ಯೋಜನೆ ಹಳಿ ತಪ್ಪೋದಕ್ಕೆ ಶುರುವಾಯಿತು. ಸ್ಥಳೀಯವಾಗಿ ಹಬೂಬ್ ಎಂದು ಕರೆಯಲ್ಪಡುವ ಮರುಭೂಮಿಯ ಚಂಡಮಾರುತ ಈ ಹೆಲಿಕಾಪ್ಟರ್ಗಳ ಮೇಲೆ ಬಂದೆರಗಿತು. ಈ ಮರಳು ಮತ್ತು ಗಾಳಿಯ ಜುಗಲ್ಬಂದಿಯಿಂದಾಗಿ ಹೆಲಿಕಾಪ್ಟರ್ ಅನ್ನು ನಿಯಂತ್ರಿಸೋದು ಪೈಲಟ್ಗಳಿಗೆ ಕಷ್ಟ ಆಯಿತು. ಜೊತೆಗೆ ದಾರಿಯೂ ಕಾಣದ ಹಾಗೆ ಆಯಿತು. ಇನ್ನೊಂದು ತಂಡವನ್ನು ಸೇರಬೇಕು ಅಂತ ನಿರ್ಧರಿಸಿದ್ದ ಜಾಗವನ್ನು ತಲುಪುವ ಮೊದಲೇ ಅದಾಗಲೇ 2 ಹೆಲಿಕಾಪ್ಟರ್ಗಳು ಪತನವಾಗಿದ್ವು. ಇನ್ನು ಮಿಕ್ಕ 6 ಹೆಲಿಕಾಪ್ಟರ್ಗಳಲ್ಲಿ ಯೋಜನೆಯನ್ನು ಪೂರ್ಣಗೊಳಿಸೋದು ಅಂತ ತೀರ್ಮಾನಿಸಲಾಯಿತು. ಹಾಗಾಗಿ ಹೆಲಿಕಾಪ್ಟರ್ಗಳು ಇಂಧನವನ್ನು ರೀಫ್ಯೂಯಲ್ ಮಾಡೋದಕ್ಕೆ ಶುರು ಮಾಡಿದ್ವು. ಆದರೆ ಅಷ್ಟರಲ್ಲಿ ಮತ್ತೊಂದು ಅವಘಡ ಸಂಭವಿಸಿತು. ಗಡಿಬಿಡಿಯಲ್ಲಿ ಒಂದು ಹೆಲಿಕಾಪ್ಟರ್ ಈ ಒತ್ತೆಯಾಳುಗಳನ್ನು ಸಾಗಿಸಲು ಬಂದಿದ್ದಂತಹ C-130 ಸಾಗಾಟ ವಿಮಾನಕ್ಕೆ ಅಪ್ಪಳಿಸಿತು. 8 ಮಂದಿ ಸೈನಿಕರು ಅಲ್ಲೇ ಅಸುನೀಗಿದ್ರು. ಕೆಲವೇ ಸೆಕೆಂಡುಗಳಲ್ಲಿ ಈ ಯೋಜನೆಯ ದಿಕ್ಕೇ ಬದಲಾಗಿತ್ತು. ಹೀಗಾಗಿ ಈ ಒಂದು ಯೋಜನೆ ವಿಫಲವಾಗುತ್ತೆ. ಜಾಗತಿಕ ಮಟ್ಟದಲ್ಲಿ ಅಮೆರಿಕಕ್ಕೆ ಅವಮಾನವಾಗುತ್ತೆ. ಅಷ್ಟೇ ಅಲ್ಲದೆ ಜಿಮ್ಮಿ ಕಾರ್ಟರ್ ರಾಜಕೀಯ ಭವಿಷ್ಯ ಕೂಡ ತಲೆ ಕೆಳಗಾಗುತ್ತೆ. ಚುನಾವಣೆಯನ್ನು ಎದುರಿಸೋದಕ್ಕೆ ತಯಾರಾಗಿದ್ದಂತಹ ಜಿಮ್ಮಿ ಕಾರ್ಟರ್ ಭವಿಷ್ಯ ರಾತೋರಾತ್ರಿ ಬದಲಾಗುತ್ತೆ. ಅವರು ಮತ್ತೆ ಆಯ್ಕೆಯಾಗುವಂತಹ ಲಕ್ಷಣಗಳು ಕಡಿಮೆಯಾಗುತ್ತೆ.
ಅಮೆರಿಕದ ಜನತೆ ತಮ್ಮ ಸೈನ್ಯದ ಸಾಮರ್ಥ್ಯವನ್ನು ಪ್ರಶ್ನಿಸೋಕೆ ಶುರು ಮಾಡ್ತಾರೆ. ಈ ಒಂದು ವೈಫಲ್ಯಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ರಕ್ಷಣಾ ವಲಯದಲ್ಲಿ ಅನೇಕ ಚರ್ಚೆಗಳು ನಡೆಯುತ್ತೆ. ಈ ಮಿಷನ್ ವಿಫಲವಾದರೂ ಕೂಡ ಅಮೆರಿಕ ಇದರಿಂದ ಕೆಲವು ಪಾಠಗಳನ್ನು ಕಲಿಯುತ್ತೆ. ಭವಿಷ್ಯದ ಅಮೆರಿಕದ ರಕ್ಷಣಾ ಕಾರ್ಯಾಚರಣೆಗಳ ಸ್ವರೂಪವನ್ನೇ ಈ ಆಪರೇಷನ್ ಈಗಲ್ ಕ್ಲಾ ಬದಲಾಯಿಸುತ್ತೆ. ಹೊಸ ಡೆಲ್ಟಾ ಫೋರ್ಸ್, ನೇವಿ ಸೀಲ್ ಮತ್ತು ಸ್ಪೆಷಲ್ ಆಪರೇಷನ್ ಕಮಾಂಡ್ಗಳೆಲ್ಲವೂ ಈ ದುರಂತ ಮಿಷನ್ನಿಂದಾಗಿ ಹುಟ್ಟಿಕೊಳ್ಳುತ್ತವೆ. ಇನ್ನು ಒತ್ತೆಯಾಳುಗಳ ಬಗ್ಗೆ ಹೇಳೋದಾದರೆ, ಬೇರೆ ಬೇರೆ ಮಧ್ಯವರ್ತಿಗಳ ಸಹಾಯದಿಂದ ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದ ಉಂಟಾಗುತ್ತೆ. ಅಮೆರಿಕ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸುತ್ತೆ. ಹೀಗಾಗಿ ಈ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಲಾಗುತ್ತೆ. ಆದರೆ ಇಷ್ಟೆಲ್ಲ ಆಗಬೇಕಾದ್ರೆ 444 ದಿನಗಳು ಕಳೆದು ಹೋಗಿರುತ್ತೆ. ಇದು ಅಮೆರಿಕದ ವಿಫಲ ರಕ್ಷಣಾ ಕಾರ್ಯಾಚರಣೆಯ ಒಂದು ಕತೆ. ಈ ಒಂದು ಕಾರ್ಯಾಚರಣೆಯಲ್ಲಿ 8 ಮಂದಿ ಸೈನಿಕರು ಹುತಾತ್ಮರಾಗ್ತಾರೆ. ಹಾಗಾದರೆ ನಿಮ್ಮ ಪ್ರಕಾರ ಈ ಒಂದು ವೈಫಲ್ಯಕ್ಕೆ ಕಾರಣ ಏನು? ಕಮೆಂಟ್ ಮಾಡಿ. ಹಾಗೆಯೇ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫೋಕಸ್ ರಿಂಗ್ ಯೂಟ್ಯೂಬ್ ಚಾನಲ್.